ಬಗೆದಷ್ಟು ಬಯಲಾಗ್ತಾ ಇದೆ ಪುಣೆ ಕೋಟೆಯ ಮರ್ಡರ್ ಮಿಸ್ಟ್ರಿ. ಹುಡಿ ಟಿ ಶರ್ಟ್ 15 ದಿನದಲ್ಲಿ 4 ಬಾರಿ ಕೋಟೆಗೆ ವಿಸಿಟ್. ಭಾವಿ ಪತಿಯನ್ನ ಕೊಂದಂಥ ಹಂತಕಿ ಹಾಗೆ ಪ್ರಿಯಕರ ಸಿಕ್ಕಿ ಬಿದ್ದಿದ್ದು ಹೇಗೆ? ಇದು ಪ್ರಶ್ನೆ. ಪ್ರಪಾತಕ್ಕೆ ತಳ್ಳಿ ಭಾವಿ ಪತಿಯನ್ನ ಕೊಂದಾಕೆ ಆಡಿದ್ದು ನಿಜಕ್ಕೂ ನೌಟಂಕಿ ನಾಟಕ. ಬೆಚ್ಚಿ ಬೀಳಿಸುತ್ತೆ ಪುಣೆ ಉದ್ಯಮಿ ಕೇತನ್ ಅಗರ್ವಾಲ್ ಹತ್ಯೆಯ ಸಂಚು. ಜೊತೆಗಿರುವಂತೆ ನಾಟಕ ಆಡ್ತಾ ಆಡ್ತಾ ಕೊಲೆಗೆ ಯತ್ನಿಸಿದ್ದಾಳೆ ಹಂತಕಿ ಸಿಯಾ. 3 ಸಾರಿ ಪ್ಲಾನ್ ಫೇಲ್ ಆಗುತ್ತೆ. 4ನೇ ಪ್ರಯತ್ನದಲ್ಲಿ ಕಿರಾತಕಿ ಮುಗಿಸೇ ಬಿಡ್ತಾಳೆ. ಮೊದಲ ಬಾರಿ ಹತ್ಯೆಗೆ ಯತ್ನಿಸಿದ್ದಂತಹ ಸ್ಥಳದಲ್ಲೇ ಸಿಯಾ ತನ್ನ ಭಾವಿ ಪತಿಯ ಕಥೆಯನ್ನ ಮುಗಿಸಿದ್ದಾಳೆ. ಮೇ 31ನೇ ತಾರೀಕು ಮೊದಲ ಬಾರಿ ಪ್ಲಾನ್ ಮಾಡಲಾಗುತ್ತೆ. 2 ವಾರದ ಬಳಿಕ ಏನು ಸಂಚಲನ ಮಾಡಿದ್ಲೋ ಆ ಸಂಚಲನ ಕಾರ್ಯರೂಪಕ್ಕೆ ತರುವಲ್ಲಿ ಸಿಯಾ ಗೋಯಲ್ ಹಾಗೆ ಆಕೆಯ ಪ್ರಿಯಕರ ಚೇತನ್ ಚೌಧರಿ ಸಕ್ಸಸ್ ಆಗ್ಬಿಡ್ತಾರೆ. ಪುಣೆಯಲ್ಲಿ ನಡೆದಂತಹ ಈ ಕೊಲೆ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಕೊಲೆಯಾದಂತಹ ಯುವಕ ಕೇತನ್ ವಿಶಾಲ್ ಅಗರ್ವಾಲ್ ಈತ ಒಬ್ಬ ಯುವ ಉದ್ಯಮಿ. ರಾಜಸ್ಥಾನದಲ್ಲಿ ಮದುವೆ ಇದೇ ವರ್ಷದ ನವೆಂಬರ್ನಲ್ಲಿ ನಡೀಬೇಕಾಗಿತ್ತು. ರಾಜಸ್ಥಾನದಲ್ಲಿ ಮದುವೆಯನ್ನ ನಡೆಸೋದಕ್ಕೆ ಎಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಆಕೆ ನೌಟಂಕಿ ಅಂತ ಯಾಕೆ ಕರೆದೆ ಅಂದ್ರೆ ಆ ವಿಡಿಯೋನ ಗಮನಿಸ್ತಿದ್ದೀರಲ್ಲ, ಸಿಯಾ ಗೋಯಲ್ ಹಾಗೆ ಕೇತನ್ ವಿಶಾಲ್ ಅಗರ್ವಾಲ್ ಇಬ್ಬರ ವಿಡಿಯೋಗಳನ್ನ ನೋಡಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತಾ ಆಕೆಗೆ ಈ ಮದುವೆ ಇಷ್ಟ ಆಗಲಿಲ್ಲ ಅಂತ ಹೇಳಿ? ಆಕೆ ಆತನ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು, ಇಬ್ರು ಜೊತೆಗೆ ಓಡಾಡಿದ್ದು, ಇಂತಹ ಹಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿದ್ದಾವೆ. ಈಕೆ ಎಂಥ ನಾಟಕಕಾರ್ತಿ ಅಂತಂದ್ರೆ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಆ ರೀತಿಯಾದಂತಹ ನಡೆ ಸಿಯಾ ಗೋಯಲ್ದಾಗಿತ್ತು. ಮೊದಲಿಗೆ ಈತನನ್ನ ಕೊಲೆ ಮಾಡ್ತಾರಲ್ಲ ಇವರಿಬ್ರು ಸೇರ್ಕೊಂಡು, ಕೊಲೆ ಮಾಡಿದ ನಂತರ ಕಥೆಯನ್ನ ಕಟ್ಟಿದ್ರು. ಪ್ರಪಾತದಿಂದ ಏಕಾಏಕಿ ಕೆಳಗೆ ಬಿದ್ದುಬಿಟ್ಟ, ಕಾಲ್ಜಾರ ಬಿದ್ದುಬಿಟ್ಟ ಅಂತ ಹೇಳಿ ಎಲ್ಲರನ್ನ ನಂಬಿಸಿದ್ರು. ಬಂದವಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾಳೆ. ಆ ಪೋಸ್ಟ್ ನಲ್ಲಿ ನೀನ್ ನನ್ನನ್ನ ಹೀಗೆ ಅಡ್ಡ ದಾರಿನಲ್ಲಿ ಬಿಟ್ಟು ಹೋಗ್ಬಾರ್ದಿತ್ತು ಅಂತ ಹೇಳಿ ಸ್ಟೋರಿಯನ್ನ ಹಾಕಿ ಕಣ್ಣೀರಿನ ಸಿಂಬಲ್ ಎಲ್ಲ ಹಾಕ್ಬಿಡ್ತಾಳೆ. ಅಂದ್ರೆ ಎಲ್ಲರನ್ನ ನಂಬಿಸುವಂತಹ ಪ್ರಯತ್ನ ಈ ಸಿಯಾ ಗೋಯಲ್ ಅನ್ನುವಂಥ ಮುಖವಾಡದ ಸುಂದರಿಯಿಂದ ಹೇಗಾಗಿತ್ತು ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಆದ್ರೆ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಚೆಕ್ ಮಾಡಿದಂತಹ ಟೈಮ್ನಲ್ಲಿ ಸಿಯಾ ಎಂಥ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ಲು ಅನ್ನೋದು ಬಟಾ ಬಯಲಾಗ್ಬಿಟ್ಟಿದೆ. ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರುವಂತಹ ಫೋಟೋ ನೋಡ್ತಾ ಇದ್ದೀರಿ. ಇಂತಹ ಹಲವು ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಇಬ್ರು ಜೊತೆಗೆ ಖುಷಿಯಾಗಿದ್ದಂತಹ ವಿಡಿಯೋಗಳು. ಸಿಯಾ ಗೋಯಲ್ ಹಾಗೆ ಆಕೆಯ ಭಾವಿ ಪತಿ ಕೊಲೆಯಾದಂತಹ ಕೇತನ್ ವಿಶಾಲ್ ಅಗರ್ವಾಲ್ ಮದುವೆ ಆಕೆಗೆ ಇಷ್ಟ ಇರಲಿಲ್ಲ ಅನ್ನುವಂತಹ ಸಣ್ಣ ಝಲಕ್ ಕೂಡ ಆ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ಳಲ್ಲ. ಆದ್ರೆ ಈಗ ಆತನ ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿದೆ. ಸಿಯಾ ಗೋಯಲ್ನದ್ದು ಆಕೆಯ ವಿಜುವಲ್ಸ್ ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಆಕೆಯ ಪ್ರಿಯಕರ ಚೇತನ್ ಚೌಧರಿ ಇಬ್ಬರನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯವನ್ನ ಬಾಯಿ ಬಿಡಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಹಲವು ಸ್ಫೋಟಕ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದಾವೆ. ಕೊಲೆಗೆ ಪ್ರಯತ್ನಗಳು ಎಷ್ಟು ಬಾರಿ ಆಯಿತು? 3 ಸಾರಿ ಫೇಲ್ ಆಗಿದ್ದಾರೆ ಪ್ರಯತ್ನದಲ್ಲಿ. 4ನೇ ಬಾರಿ ಸಕ್ಸಸ್ ಆಗಿದ್ದಾರೆ. 3 ಸಾರಿ ಫೇಲ್ ಹೇಗೆ? ಮೊದಲ ಪ್ರಯತ್ನ ಆಗಿದ್ದು ಯಾವಾಗ? ಮೇ 31ನೇ ತಾರೀಕು ಮೊದಲ ಪ್ರಯತ್ನ ಆಗುತ್ತೆ. ಕೇತನ್ ಮತ್ತು ಸಿಯಾ ಒಟ್ಟಿಗೆ ಲೋಹಗಢ್ ಕೋಟೆಗೆ ಭೇಟಿಯನ್ನ ಕೊಡ್ತಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ಬಹಳ ಪ್ರಸಿದ್ಧವಾದಂತಹ ಒಂದು ತಾಣ ಈ ಲೋಹಗಢ್ ಕೋಟೆ. ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಹಾಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲೇ ಈತನನ್ನ ಸಾಯಿಸಬೇಕು ಅನ್ನೋದು ಆಕೆಯ ಪ್ಲಾನ್ ಆಗಿತ್ತು. ಹಾವಿನ ಕಥೆಯನ್ನ ಕಟ್ಟಿ ಬಂಡೆಯಿಂದ ಕೆಳಗೆ ತಳ್ಳೋದಕ್ಕೆ ಸಿಯಾ ಯತ್ನಿಸಿದ್ಲಂತೆ. ಆದ್ರೆ ಆವತ್ತು ಪ್ಲಾನ್ ಫ್ಲಾಪ್ ಆಗಿತ್ತು. ಆಕೆಗೆ ತನ್ನ ಗುರಿಯನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಕೇತನ್ ಅಗರ್ವಾಲ್ನ ಕೊಲೆ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಮೊದಲ ಪ್ರಯತ್ನ ಆಗಿದ್ದು ಮೇ 31ನೇ ತಾರೀಕು. 2ನೇ ಪ್ರಯತ್ನ ಆಗಿದ್ದು ಯಾವಾಗ? ಜೂನ್ 4ನೇ ತಾರೀಕು 2ನೇ ಪ್ರಯತ್ನವನ್ನ ಮಾಡ್ತಾಳೆ ಸಿಯಾ ಅಗರ್ವಾಲ್. ಮತ್ತೆ ಲೋಹಗಢ ಕೋಟೆಗೆ ಕೇತನ್ನ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡ್ತಾಳೆ. ಜೂನ್ 6ನೇ ತಾರೀಕು ಫೋಟೋ ಶೂಟ್ಗಾಗಿ ಇಂಡೋನೇಷಿಯಾದ ಬಾಲಿಗೆ ಪ್ಲಾನ್ ಅನ್ನ ಹಾಕೊಂಡಿದ್ರು ಇವರಿಬ್ರು ಕೂಡ. ಅಂದ್ರೆ ಕುಟುಂಬಸ್ಥರೆಲ್ಲ ಸೇರಿ ಪ್ರೀ ವೆಡ್ಡಿಂಗ್ ಶೂಟ್ ಬಾಲಿಯಲ್ಲಿ ಮಾಡೋಣ ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿದ್ರಂತೆ. ಅದಕ್ಕಾಗಿ ಪಾಸ್ಪೋರ್ಟ್ ರೆಡಿ ಆಗಿತ್ತು, ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಎಲ್ಲವೂ ರೆಡಿ ಆಗಿತ್ತು. ಬಾಲಿ ಪ್ರವಾಸದ ಕಾರಣ ಕೇತನ್ ಕುಟುಂಬ ಲೋಹಗಢ್ ಟ್ರೆಕ್ಕಿಂಗ್ ನ ನಿರಾಕರಿಸಿತ್ತು.
ಅಂದ್ರೆ 6ನೇ ತಾರೀಕು ಹೋಗಬೇಕು, 4ನೇ ತಾರೀಕು ಈಕೆ ಪ್ಲಾನ್ ಮಾಡಿದ್ದಾಳೆ. ಆದ್ರೆ 4ನೇ ತಾರೀಕು ಹೋಗೋದಕ್ಕೆ ಕುಟುಂಬಸ್ಥರು ಅವಕಾಶವನ್ನ ಕೊಟ್ಟಿಲ್ಲ, ಬೇಡ ಅಂತ ಹೇಳಿದ್ದಾರೆ. ಇನ್ನೆರಡು ದಿನದಲ್ಲಿ ವಿದೇಶಕ್ಕೆ ಹೋಗ್ತೀರಿ ಅಂತ ಹೇಳಿ. ಆದ್ರೆ ಈಕೆ ಏನ್ ಮಾಡ್ತಾಳೆ, ಕೇತನ್ನ ಪಾಸ್ಪೋರ್ಟ್ನ ಈಕೆ ನಾಶಪಡಿಸ್ತಾಳಂತೆ, ಆತನ ಪಾಸ್ಪೋರ್ಟ್ನ ಈಕೆ ಹರಿದು ಹಾಕ್ತಾಳಂತೆ. ಹೋಗಬಾರ್ದು, ಬಾಲಿಗೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಆ ಪಾಸ್ಪೋರ್ಟ್ ಹರಿದು ಹೋದ ಕಾರಣ, ನಾಶವಾದ ಕಾರಣ ಇವರಿಬ್ಬರ ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗಿತ್ತು. ಲೋಹಗಡಕ್ಕೂ ಹೋಗೋದಕ್ಕಾಗಿರ್ಲಿಲ್ಲ, ಬಾಲಿ ಟ್ರಿಪ್ಪು ಕ್ಯಾನ್ಸಲ್ ಆಗಿತ್ತು. ಅದಾದ ನಂತರ ಆಗೋದು ಮೂರನೇ ಪ್ರಯತ್ನ. ಮೂರನೇ ಪ್ರಯತ್ನ ಯಾವಾಗ? ಜೂನ್ 14ನೇ ತಾರೀಕು ಆಕೆ ಮೂರನೇ ಪ್ರಯತ್ನವನ್ನ ಮಾಡೋದು. ಜೂನ್ 14ನೇ ತಾರೀಕು ಕೇತನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಳೆ ಸಿಯಾ ಗೋಯಲ್. ಹೇಗೆ? ಕೇತನ್ನನ್ನ ಆಗ್ಲೇ ಹೇಳಿದೆ, ಪುಣೆಯ ಅದೇ ಲೋಹಗಡ ಕೋಟೆಗೆ ಕರ್ಕೊಂಡು ಬರ್ತಾಳೆ ಸಿಯಾ. ಆಕೆಯ ಜೊತೆಗೆ ಪ್ರೇಮಿ ಚೇತನ್ ಚೌಧರಿ, ಆತನನ್ನ ಕೂಡ ಕರೆಸಿಕೊಳ್ಳುವಂತಹ ಕೆಲಸ ಮಾಡ್ತಾಳೆ. ಯಾಕಂದ್ರೆ ಇಬ್ರು ಸೇರಿ ಈ ಪ್ಲಾನ್ ಅನ್ನ ಮಾಡಿರ್ತಾರೆ, ಚೇತನ್ ಚೌಧರಿ ಹಾಗೆ ಸಿಯಾ ಗೋಯಲ್. ಮೇಲ್ಗಡೆ ಹೋದಂತಹ ಟೈಮ್ನಲ್ಲಿ ಹಾವಿನ ನೆಪವನ್ನ ಹೇಳಿ ಕೇತನ್ ಅಗರ್ವಾಲ್ನ ತಪ್ಕೊಳ್ಳುವಂತಹ ನಾಟಕವನ್ನ ಮಾಡಿದ್ಲಂತೆ ಈ ಸಿಯಾ ಗೋಯಲ್. ಹಾಗೆ ತಪ್ಕೊಂಡು ಏನೋ ಮಿಸ್ ಆಗಿ ಪ್ರಪಾತಕ್ಕೆ ಬಿದ್ದ ಅನ್ನೋ ರೀತಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ಲು, ಪ್ರಪಾತಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಆದ್ರೆ ಅದೃಷ್ಟವಶಾತ್ ಜೂನ್ 14ನೇ ತಾರೀಕು ಕೇತನ್ ವಿಶಾಲ್ ಅಗರ್ವಾಲ್ ಬಚಾವಾಗಿದ್ದ. ತನ್ನ ಪ್ರೇಯಸಿ, ತನ್ನ ಭಾವಿ ಪತ್ನಿ ಮಾಡಿದ್ದಂತಹ ಈ ಕೊಲೆ ಪ್ರಯತ್ನ ಆ ಕ್ಷಣಕ್ಕೆ ಆತನ ಗಮನಕ್ಕೂ ಬಂದಿರಲಿಲ್ಲ. ಒಂದು ವೇಳೆ ಒಂದು ಸಣ್ಣ ಹಿಂಟ್ ಆತನಿಗೆ ಸಿಕ್ಕಿದ್ದಿದ್ರು ಆತನ ಜೀವ ಉಳಿತೋ ಏನೋ. ಆದ್ರೆ ಹಾಗಾಗ್ಲಿಲ್ಲ, ಆತನಿಗೆ ಅವತ್ತು ಅನುಮಾನ ಬರಲಿಲ್ಲ. ಅದಾದ ನಂತರ ನಡೆದಿದ್ದು 4ನೇ ಪ್ರಯತ್ನ. 4ನೇ ಪ್ರಯತ್ನ ಆಗಿದ್ದು ಯಾವಾಗ? ಜೂನ್ 18ನೇ ತಾರೀಕು. ಆವತ್ತು 4ನೇ ಪ್ರಯತ್ನದಲ್ಲಿ ಸಿಯಾ ಗೋಯಲ್ ಹಾಗೆ ಆಕೆಯ ಪ್ರಿಯಕರ ಚೇತನ್ ಚೌಧರಿ ಇಬ್ರು ಕೂಡ ಸಕ್ಸಸ್ ಆಗ್ಬಿಡ್ತಾರೆ. ಹೇಗೆ? ಬರ್ತ್ಡೇ ನೆಪದಲ್ಲಿ ಕೇತನ್ನ ಕೋಟೆಗೆ ಕರ್ಕೊಂಡು ಹೋಗ್ತಾಳೆ ಸಿಯಾ. ಅಲ್ಲಿಗೆ ಚೇತನ್ ಚೌಧರಿಯನ್ನು ಕೂಡ ಕರೆಸ್ತಾಳೆ. ಯಾರೂ ಇಲ್ಲದಂತಹ ಜಾಗಕ್ಕೆ ಟಾಪಿಗೆ ಹೋಗ್ತಾರೆ. ಎತ್ತರಕ್ಕೆ ಹೋಗಿ 400 ಅಡಿ ಆಳದ ಪ್ರಪಾತಕ್ಕೆ ಏಕಾಏಕಿ ಕೇತನ್ ವಿಶಾಲ್ ಅಗರ್ವಾಲ್ನ ತಳ್ಳಿ ಬಿಡ್ತಾಳೆ ಈ ಸಿಯಾ ಗೋಯಲ್. ಅದಾದ ನಂತರ ಬೊಬ್ಬೆ ಹೊಡಿತಾರಂತೆ, ಅಯ್ಯಯ್ಯೋ ಬಿದ್ಬಿಟ್ರು ಅಂತ ಹೇಳಿ. ಈಕೆಯ ಕಣ್ಣೀರನ್ನ ನೋಡಿ ಅಲ್ಲಿದ್ದಂತಹ ರೆಸ್ಕ್ಯೂ ಟೀಮ್, ಅಲ್ಲಿದ್ದಂತಹ ಪೊಲೀಸರು ಎಲ್ಲರೂ ನಂಬಿ ಬಿಡ್ತಾರೆ. ಆ ಬಾಡಿಯನ್ನ ಮೇಲ್ಗಡೆಯಿಂದ ಎತ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಅಂದುಕೊಂಡಿದ್ದೆ ಆಕಸ್ಮಿಕವಾಗಿ ಆದಂತಹ ಅವಘಡ ಇದು ಅಂತ ಹೇಳಿ. ಎರಡೂ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವು. ಈ ಕಡೆ ಮಗಳ ಮದುವೆ ಫಿಕ್ಸ್ ಆಗಿದೆ, ಮಗಳ ಭಾವಿ ಪತಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋದಾಗ ಈ ರೀತಿಯಾಗಿ ಸಾವನ್ನಪ್ಪಿದ ಅಂತ ಹೇಳಿ ಸಿಯಾ ಗೋಯಲ್ ಮನೆಯವರು ದುಃಖದಲ್ಲಿದ್ರೆ, ಇದ್ದೊಬ್ಬ ಮಗನನ್ನ ಕಳ್ಕೊಂಡಂತಹ ಆ ಕುಟುಂಬ, ಕೇತನ್ ಅಗರ್ವಾಲ್ ಕುಟುಂಬ, ಅವರು ಕೂಡ ಆಘಾತಕ್ಕೊಳಗಾಗಿದ್ರು. ಆದ್ರೆ ಅನುಮಾನ ಬಂದಿದ್ ಯಾವಾಗ? ಪೊಲೀಸರು ಈಕೆಯನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ವಿಚಾರಣೆ ಮಾಡಿದಂತಹ ಟೈಮ್ನಲ್ಲಿ ಈಕೆ ಕೊಟ್ಟಂತಹ ಹೇಳಿಕೆಗಳು ಒಂದಕ್ಕೊಂದು ತಾಳೆನೇ ಆಗ್ತಾ ಇರಲಿಲ್ಲ. ಹಲವು ಕನ್ಫ್ಯೂಷನ್ ಈಕೆಯ ಹೇಳಿಕೆಗಳಲ್ಲಿ. ಆಕೆಯ ಮೇಲೆಯೇ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಹಾಗಾದಾಗಲೇ ಪೊಲೀಸರು ಆ ಲೋಹಗಡ ಕೋಟೆದಿದೆಯಲ್ಲ, ಎಲ್ಲ CCTVಗಳನ್ನ, ಈಕೆಯ ಕಾಲ್ ಡೀಟೇಲ್ಸ್ ಅನ್ನ ಎಲ್ಲವನ್ನ ಹೊರತೆಗೆಯುವಂತಹ ಕೆಲಸ ಮಾಡ್ತಾರೆ. ಆಗ್ಲೇ ಚೇತನ್ ಚೌಧರಿ ಅನ್ನುವಂತಹ ಯುವಕ ಆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಸ್ಪಾಟ್ನಲ್ಲಿ ಇದ್ದ ಅನ್ನುವಂತಹ ಸತ್ಯ ಪೊಲೀಸರಿಗೆ ಗೊತ್ತಾಗಿತ್ತು. ಅದಾದ ನಂತರ ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಆ ಚೇತನ್ ಚೌಧರಿ ಹಾಗೆಯೇ ಸಿಯಾ ಗೋಯಲ್ ಇವರಿಬ್ಬರ ನಡುವೆ ಇದ್ದಂತಹ ಪ್ರೇಮ ಕಥೆ ರಿವೀಲ್ ಆಗಿದ್ದು. ಅದಾದ ಬಳಿಕವೇ ಇವರಿಬ್ಬರೂ ಕೂಡ ಸಂಚು ಮಾಡಿ ಈತನನ್ನ ಸಾಯಿಸಿರೋದು, ಕೇತನ್ ವಿಶಾಲ್ ಅಗರ್ವಾಲ್ನ ಕೊಲೆ ಮಾಡಿ ಬೆಳಕಿಗೆ ಬಂದಿತ್ತು. ಮದುವೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಬೇಕಾಗಿತ್ತು. ಮನೆಯವರಿಗೆ ಹೇಳಿ ಮದುವೆಯನ್ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಅವಕಾಶ ಆಯಿತು, ಓಡ್ ಹೋಗೋದಕ್ಕೆ ಅವಕಾಶ ಆಯಿತು. ಅದೆಲ್ಲವನ್ನ ಬಿಟ್ಟು ಆ ವಿಡಿಯೋಗಳನ್ನ ಗಮನಿಸ್ತಿದ್ದೀರಲ್ಲ ನೀವು, ಇದೇ ಕೇತನ್ ಅಗರ್ವಾಲ್ ಜೊತೆಗಿನ ವಿಡಿಯೋಗಳವು. ಆತ ಹಲವು ಬಾರಿ ಆಕೆಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದು, ಗಿಫ್ಟ್ ಅನ್ನ ಕೊಟ್ಟಿದ್ದು, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು, ಇಂತಹ ಹಲವು ವಿಡಿಯೋಗಳು ಆಕೆಯ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೇ ಇದ್ದಾವೆ. ಅಷ್ಟು ಖುಷಿಯಾಗಿ ಕೇತನ್ ಅಗರ್ವಾಲ್ ಜೊತೆ ಕಾಣಿಸಿಕೊಂಡಿದ್ದಾಕೆ ಏಕಾಏಕಿ ಆತನನ್ನ ಸಾಯಿಸುವಂತಹ ಕೆಲಸವನ್ನ ಮಾಡಿದ್ದಾಳೆ. ಆ ಚಂದದ ನಗುವಿನ ಹಿಂದೆ, ಆ ಚಂದದ ಮುಖದ ಹಿಂದೆ ಹಂತಕಿಯ ವ್ಯಗ್ರತನ ಇತ್ತು ಅನ್ನುವಂತಹ ಸಣ್ಣ ಸುಳಿವು ಕೇತನ್ ಅಗರ್ವಾಲ್ ಮನೆಯವರಿಗಾಗ್ಲಿ, ಸಿಯಾ ಗೋಯಲ್ ಮನೆಯವರಿಗಾಗ್ಲಿ ಅಥವಾ ಖುದ್ದು ಕೇತನ್ ಅಗರ್ವಾಲ್ಗಾಗ್ಲಿ ಇರಲಿಲ್ಲ. ಸದ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೊಲೆಯ ಹಿಂದಿನ ಕಾರಣಗಳನ್ನ ಮತ್ತಷ್ಟು ಆಳಕ್ಕಿಳಿದು ಬಗೆಯುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.